So in the last parent-teacher meeting, I requested the parent with folded hands that I have no problem you watching TV. You are really tired, you need entertainment, you need relaxation, but every day you have a half an hour or 1 hour regular timing for the child to sit with his books. So I told them, whether you know writing or reading, what, you just ask the child, what has the teacher given you today? That one question you ask. Naturally, the child will say, ma'am has given me such and such a homework. Then you say, come on child, you do your homework. That's all I want from you. The seed is when the seed itself has got fully programmed for the entire tree. The shape of the leaf and the trunk and the type of fruit, whatever it gives, it's all programmed in the seed. And then what we need to do is that give it a proper environment for the hidden potentiality to blossom, like water, like mud or earth and the sunlight and the air. Given this environment, any seed will grow to its fullest potential. I think same thing applies to the human beings, same thing with the kids. Kids are born with innate ability to blossom, to actualize their full potential, provided the right environment is there. ನಾನು ಈ ಸೇವೆ ಬಂದಿದ್ದೊಂದು ಉದ್ದೇಶ ಅಂದರೆ ಮಕ್ಕಳ ಒಂದು ಭವಿಷ್ಯದ ರೂಪಿಸಬೇಕು ಅಂತಂದ್ಬಿಟ್ಟು, ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಂದ್ಬಿಟ್ಟು ಒಂದು ವಿಷಯದಲ್ಲಿ ತಗೋಬೇಕು ಅಂದರೆ ನನಗೆ ಈ ಒಂದು ಹುದ್ದೆ ತುಂಬ ನನಗೆ ಇಷ್ಟ ಆಗಿದೆ, ಈ ಒಂದು ಪ್ರೊಫೆಷನ್ನು. ಅದಕ್ಕೋಸ್ಕರನೇ ಟೀಚರಾಗಿ ಬರೋದಕ್ಕೆ ಅಂತಂದರೆ ಏನು ಅಂದರೆ ಒಂದು ಮಕ್ಕಳಲ್ಲಿರುವಂಥ ಒಂದು ಮನೋಭಾವನೆಯನ್ನು ಮೂಡಿಸೋದು ಮತ್ತು ನಮ್ಮಲ್ಲಿರುವಂಥ ಒಂದು ಏನು ಒಂದು ನಮ್ಮಲ್ಲಿ ನಾವು ಈ ಮಕ್ಕಳಿಗೆ ಏನು ಬೋಧನೆ ಮಾಡಬೇಕು, ಹೊಸ ಹೊಸ ವಿಷಯಗಳನ್ನೇನು ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸಂಸ್ಥೆಯಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀನಿ. ಈ ಸಂಸ್ಥೆ ಹೇಗಪ್ಪ ಅಂದರೆ ಒಂದು ರಿಲೇಷನ್ಶಿಪ್ ಯಾವ ಥರ ಇದೆ ಅಂದರೆ, ನಮ್ಮ ಒಂದು ಮನೇಲಿ ಯಾವ ಥರ ಎನ್ವಾಲ್ಮೆಂಟ್ ಇರುತ್ತೋ ಆ ಥರ ಇದ್ದೀವಿ ನಾವಿಲ್ಲೆಲ್ಲ. ಎಲ್ಲರಿಗೂ ಕೋಆಪ್ರೇಟ್ ಮಾಡ್ತಾರೆ ಮತ್ತು ನಮ್ಮ ಟೀಚರ್ಗಳು ಅಷ್ಟೇ ಎಲ್ಲ ಒಂದು ಬಾಂಧವ್ಯದ ಥರ ಇದ್ದೀವಿ. ಮಕ್ಕಳ ಒಂದು ಭವಿಷ್ಯ ನಿರೂಪಿಸಬೇಕು ಅಂತಂದರೆ, ನಾನಿಲ್ಲಿ 1ನೇ ತರಗತಿಯಿಂದ 7ನೇ ತರಗತಿ ತನಕ ಓದಿದ್ದೀನಿ. ಅದರಿಂದ ಇಲ್ಲಿಗೆ ಬರೋಕ್ಕೆ ನೋಡಿದ್ರೆ ತುಂಬ ಚೇಂಜಸ್ ಆಗಿದೆ ಬಿಲ್ಡಿಂಗಲ್ಲಿ. ಅಂದರೆ ನಾವು ಬಂದಾಗ ತುಂಬ ಒಂದು ಚಿಕ್ಕ ಬಿಲ್ಡಿಂಗ್ ಇತ್ತು, ಒಂದು 7-8 ರೂಮ್ ಇತ್ತು. ಬಟ್ ನಾವು ಹೋಗೋ ಅಷ್ಟರಲ್ಲಿ ತುಂಬ ದೊಡ್ಡದಾಗಿ ಬಂತು. ಬಟ್ ನಾವು ಇರಬೇಕಾದ್ರೆ ಜಸ್ಟ್ ಎಲ್ಲನೂ ಫುಲ್ ಅನ್ಕಂಪ್ಲೀಟೆಡ್, ಅಂದರೆ ಏನೂ ಪೂರ್ತಿಯಾಗಿ ಕಟ್ಟಡ ನಿರ್ಮಿಸಿರಲಿಲ್ಲ. ನಾವು ಹೋಗೋಷ್ಟಿಗೆ ಕಟ್ಟಡ ತುಂಬ ಚೆನ್ನಾಗಿ ನಿರ್ಮಿಸಿದ್ರು. ನೋಡೋಕ್ಕೋದ್ರೆ ಟೀಚರ್ಸು ಒಂದು ಇಯರ್ಲಿ ಚೇಂಜ್ ಆಗ್ತಾ ಬಂದರು. ಅಂದರೆ ಹೊಸ ಅಧ್ಯಾಪಕರು ಬರೋದಕ್ಕೆ ಶುರು ಮಾಡಿದ್ರು. ಮತ್ತು ಕೋಚಿಂಗ್ ಸಿಸ್ಟಮಲ್ಲೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಬಂದರು. ಮತ್ತು ಕಲ್ಚರಲ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಯಾಕಂದರೆ ವರ್ಷಕ್ಕೆ ತುಂಬ ದಿನೇ ಹೆಚ್ಚಾಗ್ತಿತ್ತು. ಸ್ಟೂಡೆಂಟ್ಸು ಅದೇ ಥರ ಜಾಸ್ತಿ ಜಾಯ್ನ್ ಆಗ್ತಾಯಿದ್ರು, ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ. ತುಂಬ ಚೆನ್ನಾಗಿ ಹಳೇದಕ್ಕಿಂತ ನೋಡಬೇಕಂದ್ರೆ ಮುಂದೆ ನಾವು ಕಂಪ್ಲೀಟ್ ಮಾಡೋ ಅಷ್ಟಿಗೆ ತುಂಬ ಚೆನ್ನಾಗಿ ಬಿಲ್ಡಿಂಗ್ ಬಂತು கன்ஸ்ட்ரக்ஷன். இந்த மாதிரி ஸ்கூலில் எல்லா வசதியும் இருக்குது. கார் லைட்டுக்குன்னு போகிறாங்க, அங்கே டாய்லெட்டு எல்லா வசதியும் செய்கிறாங்க. ஒரு நாளைக்கு சாப்பாடு இல்லைனா கூட அங்கே ஃபோன் பண்ணி சொன்னால் ஸ்கூலில் எல்லாம் பார்த்துக்கிறாங்க. நல்ல முறையாக குழந்தைங்கள படிக்க வைக்கிறாங்க. டீச்சருங்கெல்லாம் சொல்லி தர்றாங்க, நல்லா பார்த்துக்கிறாங்க பசங்களெல்லாம். ಎಲ್ಲ ವಸதியும் இருக்குது. ನಮ್ಮ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದ್ದಾರೆ ಮೇಡಮ್. ಸ್ಟೂಡೆಂಟ್ಸ್ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಳ್ತಾರೆ, ಅವ್ರ ಮಕ್ಕಳ ಥರನೇ ಟ್ರೀಟ್ ಮಾಡ್ತಾರೆ. ಈಗ ಫೀಸ್ ಸ್ಟ್ರಕ್ಚರ್ ಎಲ್ಲ ನೋಡೋಕ್ಕಾದ್ರೆ ಶಿ ಈಸ್ ಸೋ ಕನ್ಸರ್ನ್ಡ್ ವಿತ್ ಪೂರ್ ಪೀಪಲ್ಸ್. ಅಂದರೆ ತುಂಬ ಹೆಲ್ಪ್ ಮಾಡ್ತಿದ್ರು, ಎಲ್ಲ ಸ್ಕಾಲರ್ಶಿಪ್ ಕೊಡಿಸ್ತಿದ್ರು, ಎಲ್ಲರಿಗೂ ತುಂಬ ಹೆಲ್ಪ್ ಮಾಡ್ತಿದ್ರು. ಅವರ ಸಪೋರ್ಟ್ ಸೊಸೈಟಿಯಿಂದ ಹೆಲ್ಪ್ ಮಾಡ್ತಿದ್ರು ಜನಗಳಿಗೆ. ಮತ್ತು ಸ್ಟೂಡೆಂಟ್ಸ್ ಇಲ್ಲಿ ಹೋದೋ ಸ್ಕೂಲ್ ಮಕ್ಕಳಿಗೆ ಅಂದರೆ ತುಂಬ ಬಡವರಿಗೆಲ್ಲ ಫೀಸ್ ಕನ್ಸೆಷನ್ ಮಾಡ್ತಾಯಿದ್ರು. ಡೊನೇಷನ್ ಅಂತ ಏನೂ ರಿಸೀವ್ ಮಾಡ್ತಿರ್ಲಿಲ್ಲ. ಅವ್ರ ಮನೆ ಮಕ್ಕಳಾಗೇ ನಮ್ಮನ್ನ ಟ್ರೀಟ್ ಮಾಡ್ತಿದ್ರು. ಒಂದು ರಿಲೇಷನ್ಶಿಪ್ ಹೇಳಬೇಕಂದ್ರೆ, ನಾನು 5th ಸ್ಟ್ಯಾಂಡರ್ಡಲ್ಲಿ ಓದಬೇಕಾದ್ರೆ ಟೆಸ್ಟ್ ಇತ್ತು, ಮಿಡ್-ಟರ್ಮ್ ಎಕ್ಸಾಮ್ ಬರ್ತಿತ್ತು. ಆವಾಗ ನನ್ನ ಪೇರೆಂಟ್ಸ್ ಎಲ್ಲರೂ ಅದೇ ಟೈಮಿಗೆ ನಮ್ಮ ತಾಯಿ ತೀರ್ಕೊಂಡ್ಬಿಟ್ರು. ಎಲ್ಲರೂ ಊರಿಗೆ ಹೊಟ್ಟೋಗ್ಬಿಟ್ರು. ಎಲ್ಲ ಯೋಚನೆ ಮಾಡ್ತೀವಿ, ಯಾರೂ ಫ್ರೆಂಡ್ಸ್ ಇರಲಿಲ್ಲ ಮನೆ ಹತ್ರ. ನಮ್ಮಮ್ಮ ಯೋಚನೆ ಮಾಡ್ತಿದ್ರು ಎಲ್ಲಿ ಬಿಟ್ಟು ಹೋಗೋದು ಅಂತ. ಆದರೆ ಮೇಡಮ್ ಹೇಳಿದ್ರು, ನನ್ನ ಮನೇಲೇ ಇರಿಸ್ಕೊತೀನಿ, ನೀವು ಯಾವಾಗ ಬರ್ತೀರೋ ಆವಾಗ ಬಂದು ಕರ್ಕೊಂಡೋಗಿ ಅಂತ. ನನ್ನ ಮೇಡಮ್ ಮನೇಲೇ ಇದ್ದೆ 2 ದಿನ. ಆಮೇಲೆ ನಮ್ಮ ತಂದೆ ತಾಯಿ ಬಂದು ಕರ್ಕೊಳೋದು. ಮೇಡಮ್ ಅದಕ್ಕೂ ಏನೂ ಹೇಳಲಿಲ್ಲ, ಅವ್ರ ಮಗಳಾಗೇ ನನ್ನ ಇಲ್ಲಿ ನೋಡ್ಕೊಳ್ತಾ ಇದ್ರು. Even after 5 years of schooling, child cannot recognize alphabets. So 5 years of education, and this is the status. Where will all these children go is the big question.
they will definitely land up as child laborers, definitely land up as not well informed citizens of the country, so they're easily amenable to exploitation. ಮತ್ತು ಡಿಸಿಪ್ಲಿನ್ ಅಂದರೆ ತುಂಬ ಶಿಸ್ತಿಂದ ನಡ್ಕೊಳ್ತಿದ್ವಿ ವಿತ್ ಪ್ರಾಪರ್ ಯೂನಿಫಾರ್ಮ್, ಎಲ್ಲ ಜೊತೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು, ಅಂದರೆ ಟೀಚರ್ಸ್ ಜೊತೆ ತುಂಬ ರೆಸ್ಪೆಕ್ಟ್ ಮರ್ಯಾದೆ ಕೊಡೋದು ಎಲ್ಲರಿಗೂ. ನಾವು ಯೂನಿಫಾರ್ಮ್ಸ್ ಎಲ್ಲ ನೀಟಾಗಿ ಹಾಕ್ಕೊಂಡು ಬರೋದು, ನೈಲ್ಸ್ ಕಟ್ ಮಾಡ್ಕೊಂಡು ಬರೋದು, ಶೂಸ್, ಪಾಲಿಷಸ್, ಎವ್ರಿಥಿಂಗ್ ಇನ್ಕ್ಲೂಡೆಡ್. ಏನಾದರೂ ಒಂದು ಮಾಡ್ಕೊಂಡು ಬಂದಿಲ್ಲ ಅಂದರೆ ಅದಕ್ಕೊಂದು ಪನಿಷ್ಮೆಂಟ್ ಕೊಡ್ತಾಯಿದ್ವಿ ಮತ್ತು ನಾವು ತೊಗೊಳ್ತಾ ಇದ್ವಿ. ಈಗ ಅದನ್ನೆಲ್ಲ ನಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಡ್ ಅಂತ ಬರ್ತಿದೆ. ಯಾಕಂದರೆ ನಾವು ಸ್ಟಡಿ ಮಾಡ್ತಾ ಲೈಫಲ್ಲಿ ಹೇಗಿರಬೇಕು ಅನ್ನೋ ಒಂದು ಭಾವನೆ ಬಂದಾಗ ಅದನ್ನೆಲ್ಲ ನಮಗೆ ಇಲ್ಲಿಂದ ಓದ್ಕೊಂಡೋಗಿ ನಮಗೆ ಮುಂದೆ ಬಂದೇ ಬರುತ್ತೆ. ಈಗ ನಮ್ಮಲ್ಲಿ ಓದಿದ ಮಕ್ಕಳು ನಮ್ಮಲ್ಲಿ ಮುಂದೆ ಹೋಗಿ ಹೈಯರ್ ಸ್ಟಡೀಸ್ ಮುಗಿಸಿ ಒಂದು ಬೆಟರ್ ಇದು ಸಿಚುವೇಶನಲ್ಲಿ ನಾವು ನೋಡಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಅದೆಲ್ಲ ಇಂಪ್ರೂವ್ ಆಗಿ. ಇನ್ನೊಬ್ಬರು ಕವಿತಾ ಬ್ಯಾಚಲ್ಲೇ ಹರಣಿ ಅಂತ ಒಬ್ಳಿದ್ಲು, ನೌ ಶಿ ಈಸ್ ವರ್ಕಿಂಗ್ ಇನ್ ಇನ್ಫೋಸಿಸ್. ಅದನ್ನೆಲ್ಲ ನೋಡಿದಾಗ ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಮ್ಮ ಹುಡುಗರು ಇಷ್ಟು ಬೆಟರ್ ಆಪರ್ಚುನಿಟಿ ಸಿಕ್ತಲ್ಲ ನಮ್ಮ ಮಕ್ಕಳಿಗೆ ಅಂತ ಹೇಳಿ ಐ ಫೀಲ್ வெரி ஹாப்பி. படிக்க வைக்கிறாங்க, அது டாக்டருக்கு படிக்கணுன்ட்டு சொல்லுது. அது வித்யாநேத்தை ஸ்கூலில் யாருன்னா உதவி பண்ணி படிக்க வச்சா கடவுள் புண்ணியம். அது அது ஒன்று நல்ல முறையாக படித்தா போதும். ಯಾಕೆಂದರೆ ಎಜುಕೇಷನ್ನು ನಮ್ಮ ಏರಿಯಾದಲ್ಲಿ ಸ್ಕೂಲ್ಸೇ ಇರಲಿಲ್ಲ. ಹಾಗಾಗಿ ನಾವು ಏನಾದರೂ ಮಾಡಿ ಎಜುಕೇಷನ್ ಡೆವಲಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಬ್ಬರು ನಾವು MEd ಮಾಡಿರೋದ್ರಿಂದ ಸ್ಕೂಲ್ ಓಪನ್ ಮಾಡಿದ್ವಿ. ಸ್ಕೂಲ್ ಓಪನ್ ಮಾಡಲಿಕ್ಕೆ ಮೇಯ್ನು ನಮಗೆ ಜಾಗ ಬೇಕಾಗಿತ್ತು. ಜಾಗ ನಮ್ಮ ಮನೆಯವರಿಂದ ಸಿಕ್ಕಿದಾಗ ರಿಯಲಿ ವಿ ಫೀಲ್ ವೆರಿ ಹ್ಯಾಪಿ. ಆ್ಯಂಡ್ ಆಲ್ಸೋ ಮೈ ಬ್ರದರ್ ಕನ್ಸ್ಟ್ರಕ್ಟೆಡ್ ಗ್ರೌಂಡ್ ಫ್ಲೋರ್ ಆ್ಯಂಡ್ ಗಿವ್ ಇಟ್ ಟು ಅಸ್. ಸ್ಪಾನ್ಸರ್ಶಿಪ್ಪಲ್ಲಿ ನಮಗೇನಾಯಿತು ಅಂತಂದರೆ ತುಂಬ ಈಗ 100 ಮೆಂಬರ್ಸ್ಗೆ ಫಸ್ಟು ಸ್ಪಾನ್ಸರ್ ಮಾಡಿಬಿಟ್ರು. ಆದರೆ 1 ಇಯರ್ ಆದಮೇಲೆ ಮತ್ತೆ ನಮಗೆ ಅದು ಮಕ್ಕಳಿಗೆ ಸ್ಪಾನ್ಸರ್ ಸಿಗಲಿಲ್ಲ. ಆಗ ನಾವು ಫೇಲ್ಯೂರ್ ಆದ್ವಿ. ಹೇಗೆ ನಾವು ಮತ್ತೆ ನಮಗೇನು ಪ್ರಾಬ್ಲಮ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ 1 ವರ್ಷ ಬಂದಿರೋ ಮಗುನ ನೆಕ್ಸ್ಟ್ ಇಯರ್ ನೀವು ಬೇಡಪ್ಪ ಅಥವಾ ನೀವು ಫೀಸ್ ಪೇ ಮಾಡಿ ಅಂದರೆ ದೇ ಕಾಂಟ್ ಏಬಲ್ ಟು ಪೇ ದ ಫೀಸ್. ಹಾಗಾಗಿ ಅವ್ರಿಗೇನಾಗುತ್ತೆ, ನಾವು ಫೀಸ್ ಕೇಳಿದ ತಕ್ಷಣ ಅವ್ರು ಸ್ಕೂಲ್ಗೆ ಕಳಿಸಲ್ಲ. ಅದು ತುಂಬ ಲೀಸ್ಟ್ ಪ್ರಿಯಾರಿಟಿ ಅವ್ರು ಕೊಡೋದು ಎಜುಕೇಷನ್ಗೆ. ನಮ್ಮಲ್ಲಿ ಮಕ್ಕಳಿಗೆ ಅವರು ಏನೋ ಇದ್ದರೆ ಇನ್ನೊಬ್ಬ ಮಗು ಇದ್ದರೆ ಆ ಸಣ್ಣ ಮಗುನ ನೋಡ್ಕೊಳತ್ತೆ, ಆ ಥರ ಅವ್ರು ಯೋಚನೆ ಮಾಡ್ತಾರೆ. ಹಾಗಾಗಿ ನಾವು ಹೋಗಿ ಏನೋ ಫ್ರೀಯಾಗಾದರೂ ಎಜುಕೇಷನ್ ಕೊಡ್ತೀವಿ ಬನ್ನಿ ಅಂತ ನಾವು ಮೋಟಿವೇಟ್ ಮಾಡಿ ನಮ್ಮ ಗ್ರೂಪ್ಸಲ್ಲೆಲ್ಲ ನಾವು ಕರ್ಕೊಂಡು ಬಂದು ಸೇರಿಸಿದ್ರೆ ನೆಕ್ಸ್ಟ್ ಇಯರ್ ಮತ್ತೆ ನಮಗೆ ಫೀಸ್ ಕೇಳೋದು ತುಂಬ ಕಷ್ಟ. 1 ಇಯರ್ಗೆ ಸ್ಪಾನ್ಸರ್ ಸಿಕ್ಕಿರುತ್ತೆ, ನೆಕ್ಸ್ಟ್ ಇಯರ್ ಅಗೇನ್ ಇಟ್ ಮೇ ಡ್ರಾಪ್. Most of the children, they go back home to empty houses. That is really one thing I feel very sorry for the children. No? A child will be anxious to go back after the school hours, and then whatever his experience, he wanted to go and share with his parents. If the parents, one of them are not there, they feel very depressed. And also sometimes they'll be hungry. All those things will be there. They'll be restless. This one aspect I really feel sorry for the working mothers. They have to support the family, they go out and work. And the child is ultimately the sufferer. ಈಗ ಗ್ರೂಪ್ಸಲ್ಲೂ ಈಗ ಸುಮಾರು ನಾವು ಪೇರೆಂಟ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಪೇರೆಂಟ್ಸ್ಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿ, ಸೆಲ್ಫ್ ಹೆಲ್ಪ್ ಗ್ರೂಪಿಂದ ಅವ್ರು ಏನಾದರೂ ಇನ್ಕಮ್ ಜನ್ರೇಷನ್ ಬರೋ ಥರ ಮಾಡಿ, ಅವರಿಗೆ ಸೆಲ್ಫ್ ಸಸ್ಟೈನ್ ಆಗೋ ಥರ ಮಾಡಿ ಮಕ್ಕಳಿಗೆ ಸಪೋರ್ಟ್ ಅದರಿಂದ ಅವರು ಮಕ್ಕಳನ್ನ ಎಜುಕೇಷನ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡೋ ಹಾಗೆ ಮಾಡ್ತಾ ಇದ್ದೀವಿ. ಈಗ ಟ್ರಾನ್ಸ್ಪೋರ್ಟ್ ಅಂತ ಬರುವಾಗ ಅದನ್ನು ನಾವು ಮಕ್ಕಳಿಗೆ ಪೂರ್ಣ ಕೊಡೋಕ್ಕಾಗಲಿಲ್ಲ. ಈಗ ಒಂದು ಸಣ್ಣ ವೆಹಿಕಲಲ್ಲಿ ಸಣ್ಣ ವಾಹನ ಮಾರುತಿ ಓಮಿನಿ ಇದರಲ್ಲೇ 30 ಮಕ್ಕಳನ್ನು ಕರ್ಕೊಂಡು ಬರ್ತಾಯಿದ್ದೀವಿ. 2 ಟ್ರಿಪ್ ಹೊಡಿತಾ ಇದ್ದೀವಿ. ಅದನ್ನು ಒಂದು ನಾವು ಮಾಡಬೇಕು. ಅದು ನಮಗೆ ಮನಸ್ಸಲ್ಲಿದೆ. ಈ ಮಕ್ಕಳ ಮನಸ್ಸು ಚೆನ್ನಾಗಿದ್ದರೆ ಇದನ್ನು ನಾವು ಕೊಡಬೇಕಾದ್ರೆ ಖಂಡಿತ ಆಗ್ತದೆ. ಇದು ಎಲ್ಲೋ ಆಗುತ್ತೆ. ಇಲ್ಲಿವರೆಗೆ ಅದನ್ನು ನಾವು ಸಾಧನೆ ಮಾಡೋಕ್ಕೆ ಆಗಲಿಲ್ಲ. ಅದು ಸ್ವಲ್ಪ ನಮಗೆ ಇನ್ನೂ ಅಸಂತೃಪ್ತಿ ತರ್ತಾ ಇದೆ. ತೃಪ್ತಿಕರವಾಗಿಲ್ಲ ಟ್ರಾನ್ಸ್ಪೋರ್ಟ್. ಇದನ್ನು ನಮಗೆ ಒಂದು 15 days 20 days ಆ ಥರ ಬಂದು ಹೋಗ್ತಾ ಇದ್ದಾರೆ. ಅವ್ರು ಬಂದಾಗ ಇನ್ನೂ ಒಂಚೂರು ಲಾಂಗ್ ರನ್ನಲ್ಲಿ ತುಂಬ ಇದ್ದಾಗ 1 month 2 months ಇದ್ದರೆ ಹೆಚ್ಚಿಗೆ ಎಫೆಕ್ಟ್ ஆಗುತ್ತೆ ಅಂತ ஐ ஃபீல். அப்படின்னு நான் இருந்தேன். அதே மாதிரியே கடவுள் எனக்கு அவங்கவுங்களையும் கொஞ்சம் கொஞ்சம் அனுபவப்படுத்தி நாகராஜ் சார்
சுசிலா மேடமு, தனலட்சுமி மிஸ்ஸு, கீதா மிஸ்ஸு இவங்கெல்லாம் வந்து இங்கே மீட்டிங்லாம் பண்ணி நாங்கள் மீட்டிங்களுக்கெலாம் கூப்பிட்டாங்க. நாங்கள் போனோம், அங்கே பேசி அனுபவம் படுத்தி எங்கள் 5வது பொண்ணை நான் இங்கிலீஷ் மீடியம் படிக்க வைக்கணும்னு எனக்கு ஆசை. எல்லா பசங்களும் படிக்க வச்சுக்கிறாங்க, நம்ம 5 பேரையும் கனடாவிலே போட்டுமே, நம்மளுக்கு எந்த வசதி இல்லையே, எப்படி படிக்க வைக்கிறதுன்னு இருந்தேன். இவங்கெல்லாம் வந்து சொல்லி எனக்கு அனுபவம் படுத்தி ஸ்கூலு வித்தியான் கேட்டனில் ஸ்கூலில் எங்கள் பொண்ணு சேர்த்தேன். நல்லா படிக்குது. அவங்களால அனுபவம் தெரிஞ்சுது. அங்கங்கே எங்கள் பசங்க 5 பேருமே எங்கே மீட்டிங் கூப்பிட்றாங்க, டான்ஸுக்கு கூப்பிட்றாங்க, எல்லாத்துக்கும் அனுப்பி விடுவேன். எங்கள் பசங்க நல்லா படிக்குது. அதுக்கு பெரிய ஸ்கூலாக ஆகும். 10 பசங்க நான் ஒரே பிள்ளைய அனுப்பி விட்டுருந்தேன். ஃபஸ்ட்டு எங்கள் பொண்ணு தான் அனுப்பி விட்டுருந்தேன். அப்புறம் 10 பேர் அட்டம் சேர்ந்தாங்க. இன்னும் பெருசாக ஸ்கூல் ஆகணும்னு நான் கேட்குறேன். இன்னும் அது மாதிரி 10 பேருக்கு ஹெல்ப்பு பண்ணணும். வித்தியான் கேட்டீங்கலேருந்து இவங்கெல்லாம் வந்து ஹெல்ப் பண்ணுறாங்க ஏழை பசங்களுக்கு. அதனால தான் எங்களுக்கு அந்த ஸ்கூல் பற்றி தெரியும். அவங்களுக்கெல்லாம் ரொம்ப நன்றி நான் சொல்கிறேன். ನಾವೊಬ್ಬರೇ ಅಲ್ಲ, ನಮ್ಮ ಸುತ್ತಲೂ ಜನ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಮಕ್ಕಳು ಅದ್ರ ಬಗ್ಗೆ ಈಗ ನಾವು ನಮ್ಮ ಮಕ್ಕಳ ಜೊತೆಗೆ ನಮ್ಮ ಸ್ಟಾಫು ಎಲ್ಲ ನೋಡಿದಾಗ ನನಗೆ ಇನ್ನೂ ಹೆಚ್ಚಿಗೆ ನಾವೇನಾದರೂ ಮಾಡ್ಬೋದು, ಕಮಿಟ್ಮೆಂಟ್ ಇದ್ದರೆ ನಾವೇನಾದರೂ ಮಾಡ್ಬೋದು ಅಂತ ಅನಿಸ್ತಾ ಇದ್ದೇನೆ.